ಪೀಠದ ಮುಂದೆ ಹೈ ಡ್ರಾಮಾ ನಡೀತಾ ಇದೆ. 12 ಜನ ಮಠದ ಟ್ರಸ್ಟಿಗಳು ಸಭೆ ನಡೆಸಿ ವಚನಾನಂದ ಶ್ರೀಗಳನ್ನ ಪೀಠಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡುವ ನಿರ್ಧಾರ ತೆಗೆದುಕೊಂಡರು. 2 ಪೀಠಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಒತ್ತಡ ಹೇರಲಾಗಿತ್ತು. ಅದರ ಪ್ರಕಾರ ನಡೆದುಕೊಳ್ಳಲಿಲ್ಲ ಅನ್ನುವುದು ಟ್ರಸ್ಟಿಗಳ ವಾದ. ಆದರೆ ಸರ್ಕಾರದಿಂದ ಬಂದ ದುಡ್ಡಿನ ಲೆಕ್ಕ ಕೇಳಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಮಠಾಧೀಶರ ವಾದ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಹೈಡ್ರಾಮಾ. ಮಠದ ಮುಂದೆ ಭಕ್ತರು ಪಟ್ಟ ಹಿಡಿದು ಕುಳಿತರು. 15 ಕೋಟಿ ರೂಪಾಯಿಯ ಲೆಕ್ಕ ಕೊಡಿ ಅಂತ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಮಠದ ಟ್ರಸ್ಟಿಗಳ ದಿಢೀರ್ ಸಭೆ ನಡೆಸಿದ್ರು. ಹನ್ನೆರಡು ಜನ ಟ್ರಸ್ಟಿಗಳಿಂದ ಸಭೆ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆಯ ನಿರ್ಧಾರ ಕೈಗೊಂಡು ಹದಿನೈದು ಟ್ರಸ್ಟಿಗಳ ಪೈಕಿ 12 ಟ್ರಸ್ಟಿಗಳು ಸೇರಿಕೊಂಡು ಉಚ್ಚಾಟನೆಯ ನಿರ್ಧಾರ ಮಾಡಿದ. ಶ್ವಾಸಪೀಠ, ಪಂಚಮಸಾಲಿ ಪೀಠಗಳ ಪೈಕಿ ಒಂದನ್ನು ಆಯ್ದುಕೊಳ್ಳುವಂತೆ ಹೇಳಿದ್ವಿ. ವಚನಾನಂದ ಶ್ರೀಗಳು ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡಿದ್ರು. ಅದರ ನಂತರ ತದ್ವಿರುದ್ಧವಾಗಿ ನಡೆದುಕೊಂಡ ಕಾರಣ ಉಚ್ಚಾಟಿಸಿದ್ದೇವೆ ಅಂದಿದ್ದಾರೆ ಟ್ರಸ್ಟಿ ಬಸವರಾಜ ದಿಂಡು. ಬಿಸಿ ಉಮಾಪತಿ, ಕೆಎಂ ಜ್ಯೋತಿ ಪ್ರಕಾಶ್, ಬಸವರಾಜ ದಿಂಡೂರ, ಬಾವಿ ಬೆಟ್ಟಪ್ಪ, ಚಂದ್ರಶೇಖರ್ ಪೂಜಾರ, ಜಿಪಿ ಪಾಟೀಲ್ ಸೇರಿದಂತೆ ಹಲವು ಟ್ರಸ್ಟಿಗಳಿದ್ದರು. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಹಸ್ರ ಈ ನಾಡಿನ ಆಗಿ ಹೋಗಿರುವಂಥ ನಮ್ಮ ಎಲ್ಲ ಪಂಚಮಸಾಲಿ ಹಿರಿಯರನ್ನ ಒಂದು ಕ್ಷಣ ಅವರನ್ನ ಸ್ಮರಣೆ ಮಾಡಿಕೊಳ್ಳೋಣ. ಆಶೀರ್ವಾದ, ಅವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಪೂರ್ಣವಾಗಿ ನಿಶಬ್ದರಾಗಿ ಎಲ್ಲರೂ ನನ್ನೊಂದಿಗೆ 3 ಬಾರಿ ಓಂಕಾರ ಮಂತ್ರ ಹೇಳ್ರಿ.
ಅವತ್ತಿನ ಸಭೆಯಲ್ಲಿ ನಾನು 10ನೇ ತಾರೀಕು ಮಾತನಾಡುವಾಗ 1 ವಾರ ಅನ್ನುವಂಥ ಗಡುವನ್ನು ಕೊಟ್ಟೆ. ಆವಾಗ ಅವರೇ ಶ್ರೀಗಳು ಕೂಡ ಇದ್ಕೊಂಡು ಇಲ್ಲ ಮುಂದೆ ಹಬ್ಬ ಬರ್ತದೆ ಅದಕ್ಕೆ ಟೈಮ್ ಬದಲಿ ಮಾಡ್ರಿ ಅಂತ ನೀವು ಮಾಡ್ರಿ ಅಂದಕ್ಕೆ ಅವರೇ ಕ್ಯಾಲೆಂಡರ್ ಹುಡುಕಿ ನಮ್ಮವ್ರು 25 ಅಂತ ಹೇಳಿದರು. ಇಲ್ಲ ನಮಗೆ 25 ಎಲ್ಲೇ ಹೋಗಬೇಕು ಬಟ್ 24 ಮಾಡ್ರಿ ಅಂತ ಹೇಳಿದರು ಅವರೇ. ಅವತ್ತಿನ ಸಭೆಯಲ್ಲಿ ಏನು ಕೊನೆಯದಾಗಿ ನಾನು ತೀರ್ಮಾನ ಮಾಡಿದ್ವಿ ಅಂತ ಹೇಳಿದರೆ, ನೀವು 24ನೇ ತಾರೀಕು ಇಲ್ಲ ಹರಿಹರ ಪೀಠ ಆರಿಸಬೇಕು ಇಲ್ಲ ಶ್ವಾಸಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಆದರೆ 24ನೇ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಅಲ್ಲಿ ಚುನಾವಣೆ ಇದೆ, ಹಾಗಾಗಿ ಅಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಅಲ್ಲಿ ನಿಯೋಜನೆ ಆಗಿದೆ, ಇಲ್ಲಿ ನಿಮಗೆ ಸಭೆ ಮಾಡಿದರೆ ಜನ ಬಹಳ ಸೇರ್ಬೋದು, ಹಾಗಾಗಿ ನಿಮ್ಮ ಸಭೆಯನ್ನು ಮುಂದಕ್ಕೆ ಹಾಕ್ರಿ ಅಂತೇಳಿ ಹೇಳಿದ ಮೇಲೆ ನಮಗೆ ಬರವಣಿಗೆ ಕೊಟ್ಟಿದ್ದಾರೆ. ಆ ಬರವಣಿಗೆ ಬಂದ ಮೇಲೆ ನಾವು ನಮ್ಮ 24ರ ಸಭೆಯನ್ನು ಮುಂದೂಡಿದ್ವಿ. ಇವತ್ತು ಆ ಮುಂದೂಡಿದ ಸಭೆಯನ್ನು ಇವತ್ತು ಮಾಡಿ ಈ ಒಂದು ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಂಡು ಅದನ್ನು ತಮ್ಮಗಳಿಗೆ ಕೊಟ್ಟಿದ್ದೀವಿ. ಜೊತೆಗೆ ನಾವು ಇನ್ನೊಂದು ವಿನಂತಿಯನ್ನು ಮಾಡ್ತೀವಿ. ಈಗಲೂ ಕೂಡ ಸ್ವಾಮಿಗಳು ಬಹಳ ಗೌರವಯುತವಾಗಿ ತಮ್ಮ ಆ ನಿವಾಸವನ್ನು ಖಾಲಿ ಮಾಡಬೇಕು. ಅದಕ್ಕೆ ಪೊಲೀಸ್ನವರ ಸಹಕಾರವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೇಳ್ತೀವಿ ಅನ್ನುವಂಥ ಮಾತು. ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂತ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ. ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದ್ರೂ ಸಹಿತ ಪ್ರೋ ಅಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದ್ ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನ್ ಮಾಡಕ್ ಆಗುದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗ್ ಹೇಳಕ್ಕಾಗತ್ತೆ? ಪ್ರಸಂಗ ಹೆಂಗ್ ಬರ್ತ ಹಂಗ್ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಶ್ರೀಗಳನ್ನ ಕರೆತರುವಾಗ ವೆಲ್ಕಮ್ ಮಾಡಿ ಕಾರ್ಯಕ್ರಮ ಮಾಡಿ ಕರೆತಂದ್ರಿ, ಈ ಬೀಳ್ಕೊಡುವಾಗ ಏನಾದ್ರು ಸಣ್ಣ ಕಾರ್ಯಕ್ರಮ ಮಾಡ್ತೀರಾ? ಏನ ಅವರು ಬಂದಿದ್ರಂದ್ರ ನಮ್ ಕೂಡ ಮಾತಾಡಿದ್ನಂದ್ರ ಅವ್ರ ನಮ್ಗೆ ಏನಾರು ಆಗಿತ್ತ, ಇವತ್ತು ಏನ್ ಆಕಿತ್ತು. ಯಾವಾಗ ಅವ್ರು ನಮ್ಗೆ ಒಳಗ ಕರೆಕ್ಟ್ ತಯಾರಿಲ್ಲ ಅಂದ್ಮೇಲೆ ಸಂಬಂಧಗಳು ಎಲ್ಲಿಗೆ ಹೋದ್ವು ಅನ್ನೋದನ್ನ ನೀವೇ ತಿಳ್ಕೋಬೇಕು. ಅಲ್ಲ, ಬೇರೆ ಬೇರೆ ಏನಂತೀರಿ? ನೋಡ್ರಿ, ಅಮೃತ ಬರ್ಬೇಕಾದ್ರೆ ಸಮುದ್ರ ಮತನಾಥ ಬಹಳ ಕಡಿಕ್ ಏನೇನು ಬಂದು ಹಿಂದಡಿಗೆ ಅಮೃತ ಬಂತು. ಈಗ ಒಂದು ನಾವೆಲ್ಲಾರು ಈಗ ಮೊದಲೇ ಹೆಜ್ಜೆ ಇಡ್ತಾ ಇದೀವಿ. ಇದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ಹಂತಕ್ಕೆ ಬಂದ ಹೊತ್ತಾಗ ಒಳ್ಳೇದಾಕತಿ. ಎರಡು ಪೀಠಗಳು ಇದೆ ಬರೋದ್ರ ಭಕ್ತರಲ್ಲಿ ಏನ್ ಸಂದೇಶ ಕೊಡ್ತೀವಿ? ಈಗ ಏನ್ ಅದೊಂದು ಮುಂದೆ ಏನಾಗುತ್ತೋ ಕಾಲಾಯತ ಸಮಯ ನಮಃ. ಈ ಮುಂದಿನ ಭವಿಷ್ಯ ನಾವು ಈಗ ಹೆಂಗ್ ಹೇಳಕ್ಕಾಗತ್ತೆ? ಇವ್ರು ಬಾಳ್ ಚಲೋ ಅದ್ರ ಅಂತ ಕರ್ಕೊಂಡ್ ಬಂದ್ವಿ. ಮತ್ ಹಂಗೆಲ್ಲ ಏನ್ ಅವ್ರು ಬಾಳ್ ಚಲೋ ಅದ್ರ, ಅವ್ರು ಬಾಳ್ ಕೆಲಸ ಮಾಡ್ತಾರಂತ ಅಲ್ಲಿ ವರ್ಕ್ ಆತು. ಈಗ ಒಮ್ಮೆ ಮ್ಯಾಕಾವು ಡ್ರಾಬ್ಯಾಕ್. ಎವ್ರಿ ಮ್ಯಾನ್ ಈಸ್ ಈಸ್ ಓನ್ ಡ್ರಾಬ್ಯಾಕ್ಸ್. ಆದ್ರೆ ಆ ಡ್ರಾಬ್ಯಾಕ್ಸ್ ವೈಯಕ್ತಿಕ ಇರೋದಕ್ಕಿಂತ ಸಮಾಜಕ್ಕೆ ಡ್ರಾಬ್ಯಾಕ್ ಆಗಬಾರ್ದು. ಸರಿ, ಯೋಗ ಪೀಠ ಬಿಡದೇ ಇರೋದು ಒಂದೇ ಕಾರಣ ಈಗ ಸ್ವಾಮೀಜಿನ ತೆಗೆದಾಕಕ್ಕೆ? ಇಟ್ಸ್ ಮೇನ್. ಮತ್ತೊಂದಿಷ್ಟು ಕಾರಣ ಅದಾವ. ಅವನ್ನೆಲ್ಲ ಈಗ ಹೇಳಿ ಇದನ್ನ ಮಾಡಿ ಕಾಪಿ ಕೊಡ್ತೀನಿ ನಿಮ್ಗೆ, ಟರಾ ಕಾಪಿ, ಅದನ್ನ ನೋಡ್ಕೊಂಡ್ಬಿಡ್ರಿ. ದಾವಣಗೆರೆ ಜಿಲ್ಲೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಇಂದು ನಡೆದಂಥ ಟ್ರಸ್ಟಿಗಳ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರುವಂಥದ್ದು. ನಮ್ಮ ಜೊತೆಗೆ ಈಗ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ಟ್ರಸ್ಟಿಗಳಾದಂಥ ಬಸವರಾಜ್ ದಿಂಡೂರು ಅವರಿದ್ದಾರೆ. ಸರ್, ಈಗ ಶ್ರೀಗಳನ್ನು ಉಚ್ಚಾಟನೆ ಮಾಡಲು ಪ್ರಮುಖ ಕಾರಣ ಏನು ಸರ್? ಉಚ್ಚಾಟನೆ ಅನ್ನೋಕ್ಕಿಂತ ಪದವಿಯಿಂದ ಮುಕ್ತಗೊಳಿಸಿದ್ದೇವೆ. ಸಮಾಜದ ಘನತೆ ಗೌರವಗಳನ್ನ ಎತ್ತಿ ಹಿಡಬೇಕಾದಂಥ ಸ್ವಾಮೀಜಿಗಳು ಆ ಪಾಲನೆಯಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಅವರಿಗೆ ವಿನಂತಿ ಮಾಡಿಕೊಂಡ್ವಿ, ಶ್ವಾಸಪೀಠ ಆಯ್ಕೆ ಮಾಡಿಕೊಳ್ಳಿ, ತಪ್ಪಿದರೆ ಪಂಚಮಸಾಲಿ ಪೀಠ, ಎರಡರಲ್ಲೂ ಆಯ್ಕೆ ಮಾಡಿಕೊಳ್ಳಿ. ಎರಡು ದೋಣಿ ಮೇಲೆ ಕಾಲಿಟ್ಟರೆ ಮುಟ್ಲಿಕ್ಕಾಗೋದಿಲ್ಲ. ಆದ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಂಡ್ವಿ. ಅಂದರೆ ಏನಂದರೆ ಶ್ವಾಸಪೀಠ ಬಿಡದೇ ಇರೋದು ಒಂದೇ ಕಾರಣನ, ಇನ್ನು 12 ಕಾರಣ ಏನೋ ನೀಡಿದ್ರಂತೆ, ಏನೇನಂತ? ಅದಕ್ಕೆ ಇನ್ನೂ ಹಲವು ಕಾರಣಗಳಿದ್ದಾವೆ. ಅವುಗಳನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಬಂದಾಗ ಗೊತ್ತಾಗುತ್ತೆ. ಇವತ್ತು ಪ್ರೆಸ್ ಮೀಟಲ್ಲಿ ಅದು ಕೊಟ್ಟಿದ್ದೀವಿ ನಾವು ಏನಂತ ತಿಳ್ಕೊಂಡು. ಅಲ್ಲ, ಈಗ ಶ್ವಾಸಪೀಠ ಬಿಟ್ಟರೆ ನಮ್ಮನ್ನು ಸೋಲೋ ಟ್ರಸ್ಟಿಯಾಗಿ ಮಾಡಿದರೆ ನಾವು ಬಿಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ರು ಅಂತ. ಖಂಡಿತ ಇಲ್ಲ. ಇದು ಪ್ರಶ್ನೆ ಉಗಮವಾಗಿದ್ದೇ ನೀವು ಕೇಳಿದ್ದು. ನನ್ನನ್ನು ಸೋಲ್ ಟ್ರಸ್ಟಿ ಮಾಡಿ ಅಂತಕೊಂಡು ಹೇಳಿದರು ವಚನಾನಂದ ಶ್ರೀಗಳು. ಸಭೆ ಒಪ್ಪಲಿಲ್ಲ. ಕಾರಣ 3000 ಮಠ ಸ್ವಾಮಿಗಳು, ಹಾನಗಲ್ ಸ್ವಾಮಿಗಳು ಸೋಲ್ ಟ್ರಸ್ಟಿ ಆಗಿಬಿಟ್ಟು ರಾಜ್ಯದಲ್ಲಿ ಏನಾಯಿತು ಅಂತ ಗೊತ್ತಿದೆ.
ಆದ ಕಾರಣ ಇದಕ್ಕೆ ಪಂಚ ಕಮಿಟಿ ಟ್ರಸ್ಟ್ ಕಮಿಟಿ ಉತ್ತರದಾಯಿತ್ವ ಆಗಬೇಕು, ಒಬ್ಬರಾಗಬಾರ್ದು. ಅದಕ್ಕೋಸ್ಕರ ಟ್ರಸ್ಟ್ ನಾವು ಒಪ್ಪಲಿಲ್ಲ. ಇದೇ ಮೂಲ ಕಾರಣ, ಇದು ಆಗಲಿಕ್ಕೆ ಕಾರಣ. ಅಂದರೆ ಕೆಲವೊಂದಿಷ್ಟು ಟ್ರಸ್ಟಿಗಳು ಇವರು ಹೇಳ್ತಾ ಇದ್ರು ಬಾಬಣ್ಣವರು, ಎಲ್ಲ ಭಕ್ತರ ನಿರ್ಧಾರ ಅಲ್ಲ, ಇದು ಕೇವಲ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಟ್ರಸ್ಟಿಗಳು ಅಂತ. ಸರ್ವಾನುಮತ ತೀರ್ಮಾನ, ಏಕಪಕ್ಷೀಯ ಅಲ್ಲ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಈ ವಿಚಾರದಲ್ಲಿ ಅಂತ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಯಾವಾಗಲೂ ಮಾಡ್ತೀವಿ. ಇವತ್ತು ಕೂಡ ದೊಡ್ಡ ಸಮಾಜ 80 ಲಕ್ಷ, ಅದರಲ್ಲಿ 1-2 ಹೆಚ್ಚು ಕಡಿಮೆ ಬರ್ಬೋದು. ಲೋಕೋ ರುಚಿ ಭಿನ್ನ. ಥ್ಯಾಂಕ್ ಯು. ಲೆಕ್ಕ ಕೊಡಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದಕ್ಕೆ ಈ ರೀತಿ ಆಯಿತು ಅಂತಾರೆ. ಯಾವುದೇ ಕಾರಣಕ್ಕೂ 1 ಪೈಸೆ ಅಲ್ಲ, ಮಿಲಿ ಪೈಸಾ ಕೊಟ್ಟು ಕೂಡ ಲೆಕ್ಕ ಕೊಡ್ತಕ್ಕ ಜವಾಬ್ದಾರಿ ನಮ್ಮ ಮೇಲಿದೆ. ಬೇಕಾದಾಗ ಬಂದು ನೋಡ್ಬೋದು. ವಾಟ್ಸಪ್ಗೆ ಹಾಕ್ತೀವಿ, ಟ್ರಸ್ಟ್ ಹಾಕ್ತೀವಿ, ಆಮೇಲೆ ವೆಬ್ಸೈಟ್ ಹಾಕ್ತೀವಿ. ಬೇಕಾದವ್ರು ಬಂದು ಕೇಳ್ಬೋದು. 1 ರೂಪಾಯಿ ಅಲ್ಲ, 1 ಪೈಸಾ ಕೊಟ್ಟರು ಇದಕ್ಕೆ ಅರ್ಹರು. ಹಿಂದಿನ ಸಭೆಯಲ್ಲಿ ಶ್ರೀಗಳು ಬಂದಿದ್ರೆ ಬಂದಿದ್ರು, ಮಾತಾಡಲಿಲ್ಲ ಪಾಪ, ಅವ್ರಿಗೆ ನೋವಾಗಿತ್ತು. ಏನು ಹೇಳಕ್ ಬಯಸ್ತೀರ ಅವರಿಗೆ ಮಾಧ್ಯಮದ ಮೂಲಕ? ಅವರಿಗೆ ಏನು ಹೇಳ್ತೀವಿ ಅಂತಂದರೆ, ದಯವಿಟ್ಟು ಸಮಾಜದ ಗೌರವವನ್ನು ಕಾಪಾಡಬೇಕು ಮತ್ತು ನಾವೇನು ತೀರ್ಮಾನ ತೊಗೊಂಡಿವಿ ಅದನ್ನು ತಾವು ಶಿರಸಾವಹಿಸಿ ಪಾಲಿಸಬೇಕು. ಧನ್ಯವಾದಗಳು. ಈ ಹಿಂದೂ ಸಿದ್ಧಲಿಂಗ ಶ್ರೀಗಳ ಉಚ್ಚಾಟನೆ ಆಯಿತು, ಈಗ ಇವ್ರದ್ದಾಯ್ತು. ಮುಂದೆ ಬರಕ್ಕೆ ಇಲ್ಲಿ ಯಾರಾದರೂ ಒಪ್ತಾರ ಮುಂದೆ ಸ್ವಾಮೀಜಿಯವರು ಬರಕ್ಕೆ? ಜಗತ್ತು ದೊಡ್ಡದಾಗಿದೆ, ಜಗತ್ತು ದೊಡ್ಡದಾಗಿದೆ. ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ, ನಮ್ಮವರೇ 1 ಕೋಟಿ ಮೇಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.